ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮತ್ಸುದನ್ ಕೃಷ್ಣ ಅರ್ಜುನ ಹೈಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆಯಿಂದ. ಇವತ್ತು ನಾವು ನಮ್ಮ ಕೊಪ್ಪಳ ನವನಗರ ಭಾಗ್ಯನಗರ ಹತ್ರ ನವನಗರ ಅಂತ ಬರುತ್ತೆ, ಅಲ್ಲಿದ್ದೀವಿ. ನಮ್ಮ ನಮ್ಮ ಕೊಪ್ಪಳದ ಶ್ರೀನಿವಾಸ್ ಗುಪ್ತಾ ಅವರ ಹೊಲದಲ್ಲಿದ್ದೀವಿ ಇವತ್ತು. ಸೊ ಇಲ್ಲಿ ಇವರು ನಮಗೆ ಸುಮಾರು ಒಂದು 5 ಎಕರೆಗೆ ಆಗಷ್ಟು ನುಗ್ಗೆ ಸಸಿಗಳಿಗೆ ಆರ್ಡರ್ ಮಾಡಿದ್ದಾರೆ. ಇವತ್ತು ನಮ್ಮ ತುಂಬ 24 ವರ್ಷಗಳಿಂದ ಅನುಭವ ಇರುವಂಥ ನಮ್ಮ ಸಿರಾಜ್ ಮೂಲಿಮನಿ ಸಾರ್ ಅವರು ನಮ್ಮ ಹೊಲಕ್ಕೆ ವೀಕ್ಷಣೆಗೆ ಬಂದಿದ್ದಾರೆ. ಸೊ ಇವತ್ತು ಸ್ವಲ್ಪ ಇನ್ನೊಂದು ವಾರದಲ್ಲಿ ಸಸಿಗಳು ಸಿದ್ಧವಾಗ್ತಾ ಇದ್ದಾವೆ. ಅದನ್ನು ನಾಟಿ ಮಾಡೋದಕ್ಕಾಗಿ ಒಂದು ಹೊಲ ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತು. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ದಿನಾಂಕ 20 ಜನವರಿ 20, 2026. ಓಕೆ, ನಮ್ಮ ಸಿರಾಜ್ ಮುಲೈನ್ ಸರ್ ಅವರ ಪರಿಚಯ ಮಾಡ್ಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾನು ಮೊಹಮ್ಮದ್ ಸಿರಾಜ್ ಮೂಲಿಮನಿ ಅಂತೇಳಿ ಕೊಪ್ಪಳ ಜಿಲ್ಲೆಯ ಹನುಮಸಾಗರ ಗ್ರಾಮದವನು, ಕುಷ್ಟಗಿ ತಾಲೂಕು ನಮ್ಮದು. ನಾನು ಈಗಾಗಲೇ 32 ವರ್ಷದ ರೈತ. ಅದರೊಳಗೆ ವಿಶೇಷವಾಗಿ ನುಗ್ಗೆನ 24 ವರ್ಷದಿಂದ ಬೆಳೀತಾ ಬಂದವನು. ಸರ್, ಬೇರೆ ಬೇರೆ ತಳಿಗಳನ್ನು ಸಾಕಾಗುವಷ್ಟು ಬೆಳೀತಾ ಬಂದೆ. ಕೊನೆಗೆ ನನಗೆ ಒಂದು ತಳಿ ಹಿಡಿಸ್ತು. ಅದು ತಮಿಳುನಾಡಿನ ಒಡಿಸಿ 3 ಅಂಥೇಳಿ. ಈ ತಳಿಯನ್ನು ನಾನು 8 ವರ್ಷ ಬೆಳೆದಿದ್ದೇನೆ. ಇದು ಬೇರೆ ತಳಿಗಿಂತೂ ನನಗೆ ಅತ್ಯುತ್ತಮವಾಗಿ ಕಾಣಿಸ್ತು, ಹೀಗಾಗಿ ಅದನ್ನೇ ಬೆಳೀತಾ ಇದ್ದೀನಿ. ಸೊ ಈ ತಳಿ ಬಗ್ಗೆ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಇಂಡಿಯನ್ ಅಗ್ರಿ ಫಾರ್ಮ್ ಅಂತ. ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ, ಪ್ರೊಡಕ್ಷನ್ ಎಲ್ಲ ಕನ್ಯಾಕುಮಾರಿ ಹತ್ರ ಆಗುತ್ತೆ, ತಮಿಳುನಾಡು ಕನ್ಯಾಕುಮಾರಿ. ವೆರೈಟಿ ಹೆಸರು ODC 3 ಅಂತ. ಇಂಡಿಯನ್ ಅಗ್ರಿ ಫಾರ್ಮ್ ODC 3 ವೆರೈಟಿ. ಈ ODC 3 ಇದರ ಗುಣಧರ್ಮ, ವಿಶೇಷ ಗುಣ ಏನಂತಂದರೆ ಇದು ಜಲ್ದಿ ಇಳುವರಿ ಬರ್ತದೆ. ಅಂದರೆ ಈಗ ನಾಟಿ ಮಾಡಿದ ತಕ್ಷಣ 4.5 ತಿಂಗಳಿಗೆ ಹೂ ಬಿಡ್ತದೆ ಸರ್ ಇದು. ಆನಂತರ 6 ತಿಂಗಳಿಗೆ ಕಟಾವಿಗೆ ಬರ್ತದೆ. ಆಮೇಲೆ ಇನ್ನೊಂದು ವಿಶೇಷ, ಎಲ್ಲ ತಳಿಗಳಿಗೂ ಇದಕ್ಕೂ ಹೋಲಿಸಿದಾಗ ಇದು ಟೆಂಪ್ರೇಚರ್ ಕಡಿಮೆ ಇದ್ದರೂ ಸಹ ಕಾಯಿ ಹಿಡಿತದೆ. ಅದು ಬೇಕಾಗಿರೋದು. ಯಾಕಂದರೆ ಈಗ ನಾಳೆ 30 ಟೆಂಪ್ರೇಚರ್ ಇದ್ದಾಗ ಎಲ್ಲ ತಳಿಯ ನುಗ್ಗೆಗಳು ಹೂ ಏಕಕಾಲಕ್ಕೆ ಬಿಟ್ಟಾಗ ಎಲ್ಲದೂ ಏಕಕಾಲಕ್ಕೆ ಮಾರ್ಕೆಟಿಗೆ ಬಂತಂದ್ರೆ ಅವಾಗ ಮಾರ್ಕೆಟ್ ತಾನೇ ಡೌನ್ ಆಗಿ ಹೋಗ್ತದೆ. ಹೀಗಾಗಿ ಟೆಂಪ್ರೇಚರ್ ಡೌನ್ ಇದ್ದಾಗ ಬಂತಂದರೆ ಆ ಸಂದರ್ಭದಲ್ಲಿ ಬೇರೆ ತಳಿಯ ನುಗ್ಗೆಗಳು ಬಂದಿರೋ. ಅವ್ರು ಹೇಳೋ ವಿಷಯ ಏನಂತಂದರೆ, ನುಗ್ಗೆಯಲ್ಲಿ ತಾಪಮಾನ ಜಾಸ್ತಿ ಇದ್ರೇ ಬರುತ್ತೆ. ತಾಪಮಾನ ಭಾಳ ಕಮ್ಮಿ, ಚಳಿಗಾಲದಲ್ಲಿ ಕಾಯಿ ಕಟ್ಟಲ್ಲ. ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಕಾಯಿ ಕಟ್ಟಲ್ಲ. ಆದರೂ ಇದು ಚಳಿಗಾಲದಲ್ಲಿ ಕೂಡ ಒಳ್ಳೆ ಕಾಯಿ ಸಿಗುತ್ತೆ, ಕಾಯಿ ಕಟ್ಟುತ್ತೆ. ಆಮೇಲೆ ಫ್ಲವರ್ ಡ್ರಾಪಿಂಗ್ ಕೂಡ ತುಂಬ ಕಮ್ಮಿ ಅನಿಸುತ್ತೆ. ಹೌದು ಸರ್. ಓಕೆ. ಆಮೇಲೆ ಒಂದು ಸೀಸನ್ಗೆ ಸರ್ ಇದು ಎಲ್ಲ ಗಿಡಗಳಿಗೆ ಹೋಲಿಸಿದಾಗ 40 kg ಇಳುವರಿ ಕೊಡ್ತದೆ ಸರ್. 22 kgದಿಂದ 40 kgವರೆಗೂ ಒಂದು ಸೀಸನ್. 22ರಿಂದ 40 kgವರೆಗೂ ಒಂದೊಂದು ಗಿಡ ಕೊಡ್ತದೆ. ಒಂದೊಂದು ಗಿಡ. ಓಕೆ. ಆಮೇಲೆ ಗೊಂಚಲಾಗಿ ಕಾಯಿ ಬಿಡ್ತದೆ ರೀ. ಓಕೆ. ಒಂದು ಗೊಂಚಲಕ್ಕೆ ಸರಾಸರಿ 13ರಿಂದ 18 ಕಾಯಿ ಬರ್ತದೆ ರೀ. ಆಮೇಲೆ ಹೈಟೂ ಭಾಳ ಬರೋದಿಲ್ಲ. ಓಕೆ ಸರ್. 12ರಿಂದ 15 ಫೀಟ್ ಎತ್ತರ ಬೆಳೀತದೆ ರೀ. 12ರಿಂದ 15 ಫೀಟ್ ಹಂಗೆ ಬಿಟ್ಟರೆ 15 ಫೀಟ್ ಬೆಳೀತದೆ. ಬಟ್ ನಾವೆಲ್ಲ ಬ್ರಾಂಚಸ್ ಕಟ್ ಮಾಡ್ಕೊಂಡು 10ರಿಂದ 12 ಫೀಟ್ ಇರೋ ಥರ ನೋಡ್ಕೋಬೇಕು. ಓಕೆ ಸರ್, ಇದು ಹೊಲದಲ್ಲಿ ನಾರ್ಮಲಿ ಸಾಲಿಂದ ಸಾಲಿಗೆ ಎಷ್ಟು ಬಿಡಬೇಕು, ಸಸಿನ ಸಸಿಗೆ ಎಷ್ಟು ಮಾಡಬೇಕು? ಈಗ ಇದು ಭೂಮಿ ಮೊದಲು ಸಿದ್ಧತೆ ಮಾಡ್ಕೋಬೇಕು. ಓಕೆ. ಹೆಂಗೆ ಸಿದ್ಧತೆ ಮಾಡ್ಕೊಳ್ಳೋದು? ನಾವು ಮಡಿಕೆ ಹೊಡೆಯೋದಾಗಲಿ, ಓಕೆ, ಅಥವಾ ಕುಂಟೆ ಹೊಡೆಯೋದು, ಇಂಥದ್ದೆಲ್ಲ ಸ್ವಚ್ಛ ಮಾಡಿಕೊಂಡು ನಾವು 10 ಫೀಟಿಗೆ ಒಂದು ಸಾಲು ಬಿಡಬೇಕು. ಮಿನಿಮಮ್ 10 ಫೀಟಿಗೆ ಒಂದು ಸಾಲು. 10 ಫೀಟಿಗೆ ಒಂದು ಸಾಲು. ಓಕೆ. ಅದು ವಿಶೇಷವಾಗಿ ಪೂರ್ವ ಪಶ್ಚಿಮಕ್ಕೆ ಬಿಡಬೇಕು ಸಾಲುಗಳನ್ನು. ಪೂರ್ವ ಪಶ್ಚಿಮಕ್ಕೆ ಬಿಡಬೇಕು. ಹುಟ್ಟೋ ದಿಕ್ಕಿನ ಕಡೆ ಸಾಲುಗಳೇ ಇರಬೇಕು. ಓಕೆ. ಒಟ್ಟಾರೆ ಅಡ್ಡ ದಿಕ್ಕಿಗೆ ನಾವೇನು ಗಂಗೆ ದಿಕ್ಕು ಅಂತ ಕರಿತೀವಿ, ದಕ್ಷಿಣ ದಿಕ್ಕು, ಉತ್ತರ ದಿಕ್ಕಿಗೆ. ಓಕೆ. ಹಂಗೆ ಹಾಕಿದಾಗ ಗಾಳಿ ತಡೆ ಹಿಡಿತದ್ರು. ತಡೆ ಹಿಡಿದು ನಾನಾ ನಮೂನೆಯ ಅನಾನುಕೂಲಗಳು ಪ್ರಾರಂಭ ಆಗ್ತವೆ. ಓಕೆ. ಗಾಳಿ ತಡೆ ಹಿಡಿದಾಗ ನಾಳೆ ಮಳೆ ಬರ್ತದೆ. ಮಳೆ ಬಂತಂದರೆ ನೀರು ಹಿಡಿದು ಗಾಳಿ ಬಿಡ್ತಂದ್ರೆ ಗಿಡಗಳು ಉರುಳಿದು ಬಂದರೆ ಸಾಲು ಇರ್ತಕ್ಕಂಥ ಎಲ್ಲ ಗಿಡಗಳನ್ನು ಉಳಿಸೋ ಚಾನ್ಸಸ್ ಇರ್ತದೆ. ಆಮೇಲೆ ಎರಡನೇದಾಗಿ ನೇರವಾಗಿ ಎಳೆ ಬಿಸಿಲು ಒಳಗಡೆ ಹಾದೋದಾಗ ಪರಾಗಸ್ಪರ್ಶ ಕ್ರಿಯೆಗಳು ಬಹಳ ಅನುಕೂಲ ಆಗ್ತದೆ ರೀ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಗಾಳಿ ಒಳಗಡೆ ಹೋದಾಗ ಈ ಟ್ರಿಪ್ಸು ಮೈಟ್ಸು ಸಹ ಕಂಟ್ರೋಲ್ ನಲ್ಲಿ. ಸರಿ, ಗಾಳಿ ಆಡದೆ ಹೋದ್ರೆ ಏನಾಗುತ್ತೆ, ಟ್ರಿಪ್ಸು ಮೈಟ್ಸು ಆ ಎಲೆಗಳ ಮೇಲೆ ಹಂಗೆ ಕುತ್ಕೊಂಡ್ಬಿಡುತ್ತೆ. ಅದರಿಂದ ಗಿಡಗಳ ಬೆಳವಣಿಗೆ ಆಗಲ್ಲ, ಸುಮಾರು ರೋಗಗಳಾಗ್ತವೆ. ಸೊ ಏನಂದ್ರೆ ಸೂರ್ಯನ ಕಿರಣಗಳು ಬಿದ್ದು ಆಮೇಲೆ ಗಾಳಿ ಪಾಸ್ ಆಗ್ತಾ ಇರ್ಬೇಕು. ಗಾಳಿ ಪಾಸ್ ಆಗದೆ ಹೋದ್ರೆ ಆಗುತ್ತೆ, ಸುಮಾರು ರೋಗಗಳು ಜಾಸ್ತಿ ಆಗ್ತವೆ, ಕಡಿಮೆ ಆಗ್ತದೆ. ಗಾಳಿ ಒಳಗಡೆ ಪಾಸ್ ಆಗ್ತದೆ, ರೋಗಗಳು ಕಡಿಮೆ ಆಗುತ್ತೆ. ಸೊ ಅದರಿಂದ ಪೂರ್ವ ಪಶ್ಚಿಮಕ್ಕೆ ಸಾಲುಗಳನ್ನ ಮಾಡ್ಕೋಬೇಕು. ಪೂರ್ವ ಪಶ್ಚಿಮಕ್ಕೆ ಸಾಲುಗಳು ಮಾಡ್ಕೋಬೇಕು. ಅದೇ ಸಾಲಿಗೆ ನಾಟಿ ಮಾಡಬೇಕು. ಇದು ನಾಟಿ ಮಾಡೋ ಡಿಸ್ಟೆನ್ಸ್ ಅಂದರೆ ಸಾಲಿಂದ ಸಾಲಿಗೆ ಮಿನಿಮಮ್ 10 ಫೀಟ್ ಇರಬೇಕು ಸರ್. ಮಿನಿಮಮ್ 10 ಫೀಟ್, ಅದಕ್ಕಿಂತ ಕಡಿಮೆ ಇಡಬಾರ್ದು. ಯಾಕಂದರೆ ನಾಳೆ ಇದರ ಟೊಂಗೆಗಳು ನೆಲಕ್ಕೆ ಬಾಗೋದ್ರಿಂದ ನಮಗೆ ನಾಳೆ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗಲಿ, ಸ್ಪ್ರೇ ಮಾಡಲಿಕ್ಕೆ ಅನಾನುಕೂಲ ಆಗುತ್ತೆ, ತೊಂದರೆ ಆಗ್ತದೆ. ಯಾಕಂದರೆ ಮತ್ತೆ ದಾಟಿ ಹೋಗುವಾಗ ಮಿನಿಮಮ್ 10 ಇರಬೇಕು. ಅದಕ್ಕಿಂತ ಸ್ವಲ್ಪ ಹೆಚ್ಚಿಟ್ರೂ ಅಡ್ಡಿ ಇಲ್ಲ. ಮಿನಿಮಮ್ 10.
ನಮಗೆ ಮಿನಿಮಮ್ 10 × 5 ಕೂಡಿಸಿದಾಗ ಹ್ಮ್. 750ರಿಂದ 800 ಸಸಿಗಳು ಕೂಡ್ತವೆ. 1 ಎಕರೆಗೆ 1 ಎಕರೆಗೆ 750ರಿಂದ 800 ಸಸಿ. 800 ಸಸಿಗಳು. ಇದಕ್ಕೆ ಎಲ್ಲ ಭೂಮಿಯಲ್ಲಿ ಬೆಳಿಬಹುದು. ಬೆಳಿಬಹುದು. ಇದು ಆಕ್ಚುಲಿ ನುಗ್ಗೆ ಏನಿದೆ ಬಂಜರು ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಓಕೆ. ಇದನ್ನ ಎಲ್ಲಾ ಭೂಮಿಯಲ್ಲಿ ನೀರಿನ ಪ್ರವಾಹ ಬಹಳ ಏನ್ ಬೇಕಾಗಿಲ್ಲ. ನೀರ್ ಬೇಕಾಗಿಲ್ಲ ಇದಕ್ಕೆ. ಹಾ. ನೀರ್ ಕಮ್ಮಿ ನೀರಿದ್ರಲ್ಲೂ ನಡೆಯುತ್ತೆ. ಅಕಸ್ಮಾತ್ ನೀರ್ ಜಾಸ್ತಿ ಆದ್ರೆ ಹಣ್ಣು ಹರಿತದೆ ಗಿಡ. ಓಕೆ. ಹಿಂಗಾಗಿ ಇದು ನೀರು ಕಡಿಮೆ ಆಗಿರೋದ್ರಿಂದ ಬಂಜರು ಭೂಮಿಯಲ್ಲಿ ಬೆಳೀತದೆ ಇದು. ಓಕೆ. ವಿಶೇಷ ಕಾಳಜಿ ವಹಿಸ್ತಕ್ಕಂಥದ್ದು ಏನೂ ಇರಲ್ಲ. ಲೋ ಮೇಂಟೆನೆನ್ಸ್. ಹಿಂಗಾಗಿ ಅಂಥ ಭೂಮಿ ಒಳಗೆ ಬೆಳಿಬೇಕು. ಆದ್ರೆ ನೀರು ಹಿಂಗ್ ಹೋಗ್ಬೇಕು ಸರ್. ಬಂಜರು ಅಂದ ತಕ್ಷಣ ಕರ್ಲು ಸೌಳು ಅಂತ ಏನಿರ್ತಾವ ಅಂತ ಭೂಮಿ ಒಳಗೆ ನೀರು ನಿಂತಾಗ ಇದಕ್ಕೆ ಉಸಿರಾಡ ತೊಂದರೆ ಆಗ್ತದೆ. ನೀರು ಹಿಂಗಬೇಕು. ನೀರು ಹಿಂಗಂತ ಭೂಮಿಗೆ ಮಾಡ್ಬೇಕು. ಬಡ ಭೂಮಿ ಅಂತ ಕರಿತೀವಿ ನಾವೆಲ್ಲ. ಈ ಸಸಿಗಳೇನು ನರ್ಸರಿನಲ್ಲೇ ಹಾಕಿ ಮಾಡ್ಬೇಕಾ ಏನ್ ಡೈರೆಕ್ಟ್ ಊರ್ಬೋದಾ ಹೇಗೆ? ಸಾಮಾನ್ಯವಾಗಿ ಕೆಂಪು ಮಸಾರಿ ಭೂಮಿಗಳಿದ್ರೆ, ಮಸಾರಿ ಕೃಷಿಗೆ ಅಂಶ ಇದ್ರೆ ಅಂತಲ್ಲಿ ನೇರವಾಗಿ ಬೀಜ ನಾಟಿ ಮಾಡೋದು ಮಾಡ್ಬೋದು. ಈಗ ಅದ್ರ ಬದಲಾಗಿ ಬೇರೆ ಭೂಮಿಗಳು, ಕಪ್ಪು ಭೂಮಿಗಳು ಅಂತ ಬರ್ತಾವೆ. ಅಲ್ಲಿ ಇದರ ಮೊಳಕೆ ಬಹಳ ಸೂಕ್ಷ್ಮ ಇರೋದ್ರಿಂದ ನಮ್ಗೆ ಮೊಳಕೆ ಭೂಮಿ ನೀರು ಬಿಟ್ಟ ತಕ್ಷಣ ಭೂಮಿ ಹೆಪ್ಪಾಗ್ತದೆ. ಜಿಗಿಟ್ ಜಾಸ್ತಿ ಇರೋದ್ರಿಂದ ಮೊಳಕೆ ಮೇಲೆ ಹೊರಗಡೆ ಬರ್ಲಿಕ್ಕೆ ಕಿತ್ಕೊಂಡ್ ಬರಲ್ಲ. ಮೊಳಕೆ ಬೀಜದಿಂದ ಕಿತ್ಕೊಂಡ್ ಬರಲ್ಲ. ಆದ್ರಿಂದ ನರ್ಸರಿಗಳಲ್ಲಿ ಹಾಕೊಳ್ಳೋದಕ್ಕೆ ಉತ್ತಮ ಅಂತ ಹೇಳ್ತಾರೆ. ಈಗ ಮಸಾರಿ ಭೂಮಿ ಆದ್ರೆ ಅಲ್ಲೇ ಡೈರೆಕ್ಟ್ ನಾಟಿ ಮಾಡ್ತೀವಿ ನಾವು. ಆಮೇಲೆ ಕೆಲವು ಹೊಲಗಳಿಗೆ ಕಸ ಜಾಸ್ತಿ ಬರ್ತದೆ. ಓಕೆ. ಹಿಂಗಾಗಿ 3 ದಿನಕ್ಕೆ ನಾವು ನೀರು ಬಿಟ್ಟು 3-4 ದಿನಕ್ಕೆ ಕಳೆ ಬರ್ತಿರ್ತೇವೆ. ಅಂತ ಭೂಮಿ ಒಳಗೂ ನಾವು ಸಸಿ ಮಾಡಿ ನಾಟಿ ಮಾಡ್ಕೊಳ್ಳೋದು ಭಾಳ ಇರ್ತೈತೆ. ಯಾಕಂದ್ರೆ ನಾಟಿ ಮಾಡಿದ್ಮೇಲೆ ಮೊಳಕೆ ಹಿಡಿಯೋದು 6ರಿಂದ 10 ದಿನ ಟೈಮ್ ತಗೊಂಡು. ಹೌದು. 10 ದಿನದೊಳಗೆ ಅದಕ್ಕಿಂತ ಮುಂಚೆನೆ ಕಳೆ ಬಂತಂದ್ರೆ ಒಳಗಡೆ ಆಗಿ ಅಲ್ಲಿ ಟ್ರಿಪ್ಸ್ ಮತ್ತು ಮೈಟ್ಸ್ ಎಕ್ದಮ್ ಬಂದು ಅಲ್ಲಿ ಕೂಡ್ತದೆ. ಎಳೆ ಎಲೆಗಳಿಗೆ ಹಾನಿ ಮಾಡೋ ಚಾನ್ಸ್ ಇರುತ್ತೆ. ಆದ್ರಿಂದ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು, ನರ್ಸರಿ ಕೊಡೋಣ ಡೈರೆಕ್ಟ್ ಊರೋಣ ಅಂತೇಳಿ ನೀವು ನಿಮ್ಮ ನಿರ್ಧಾರ ಅದು. ಓಕೆ. ಆಮೇಲೆ ನಾಟಿ ಮಾಡಿದ ಮೇಲೆ 45 ದಿನಕ್ಕೆ ಹೆಚ್ಚು ಕಡಿಮೆ 1.5 ಅಡಿ ಎತ್ತರ ಬರ್ತದೆ. 1.5 ಅಡಿ ಗಿಡ. ಹೌದು. ತಿಂಗಳಕ್ಕೆ 1 ಅಡಿ ಎತ್ತರ ಬೆಳೆಯೋ ಕೆಪಾಸಿಟಿ ಇದೆ. ಹಿಂಗಾಗಿ 1.5 ಅಡಿ ಎತ್ತರ ಬಂದ ತಕ್ಷಣ ಈಗ ನಾವು ಸಾಮಾನ್ಯವಾಗಿ ಗ್ರಾಮೀಣ ಜನ ನಾವೇನ್ ಮಾಡ್ತೀವಿ, ಅಡಿಗಳನ್ನ ಲೆಕ್ಕ ಹಾಕೋ ಬದಲಾಗಿ ಟೇಪ್ ಹಿಡ್ಕೊಂಡು ನಮ್ಮ ಮೊಣಕಾಲಿಗಿಂತ ಒಂದು ಗೇಣು ಮೇಲೆ ಬಂತ ಸಾಕು 2 ಫೀಟ್ ಹೆಚ್ಚು ಕಡಿಮೆ ಬಂದಿರ್ತದೆ. ಅಲ್ಲಿಂದ ಮೊದಲನೇ ಕುಡಿ ಚೂಟುವುದು ಅಂತ ಕರಿತೀವಿ. ಕುಡಿ ಚೂಟೋದು ಒಂದ್ಸಲ ಚೂಟ್ಕೋಬೇಕು. ಓಕೆ. ಯಾಕೆ ಸರ್ ಕುಡಿ ಚೂಟೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಒಳಗಡೆ ಬರ್ತಕ್ಕಂಥ ಪೋಷಕಾಂಶ ಏನ್ ತಗೊಳ್ತಿರ್ತದೆ ಗಿಡ, ಹಂಗೆ ಅದ್ರ ಮೇಲೆ ಬೆಳೆಸ್ತಾ ಹೋಗ್ತಿರ್ತದೆ. ಹೈಟ್ ಜಾಸ್ತಿ ಹೋಗ್ಬಿಡುತ್ತೆ, ಗಿಡ ಉದ್ದಕ್ಕೆ ಬಂದ್ಬಿಡುತ್ತೆ, ತೆಳ್ಳಗೆ. ಬ್ರಾಂಚಸ್ ಗಳು ಬರಲ್ಲ, ಪಕ್ಕಲ್ ಜಾಸ್ತಿ ಹೊಡೆಯಲ್ಲ. ನಮಗೆ ಬ್ರಾಂಚ್ ಜಾಸ್ತಿ ಬಂತಂದ್ರೆ ಇಳುವರಿ ಜಾಸ್ತಿ. ಆ ಕಾರಣಕ್ಕಾಗಿ ಸರ್ವಸಾಧಾರಣವಾಗಿ 4ರಿಂದ 5 ಸಲ ಚೂಡ್ತೀವಿ ನಾವು. 4ರಿಂದ 5 ಮೊದಲನೇ ಸಲ ನೇರವಾಗಿ ಬಂದ 45 ದಿನಕ್ಕೆ ಒಂದ್ಸಲ ಚೂಡ್ತೀರಾ. ಆಮೇಲೆ ಸೈಡ್ ಬ್ರಾಂಚ್ ಬರ್ತಾವ್ರಿ. ಓಕೆ. ಆ ಮೊದಲನೇ ಸಂದರ್ಭದಲ್ಲಿ ಒಂದು 4ರಿಂದ 5 ಬ್ರಾಂಚ್ ಬಂದಿತ್ತು. ಓಕೆ ಸರ್. ಅವನು 1.5 ಫೀಟ್ ಹತ್ರ ಉದ್ದ ಬರೋವರೆಗೂ ಬಿಟ್ಟು ಹೆಚ್ಚು ಕಡಿಮೆ ನಮ್ಮ ಹೆಬ್ಬರಳ ಗಾತ್ರ ಬಂದಿರಬೇಕು. ಬಂದ ತಕ್ಷಣ ಮುಂದೆ ಅವಕ್ಕೂ ಕುಡಿ ಚೂಟ್ ಮತ್ತೆ 4 ಬ್ರಾಂಚ್. ಈ ತರ ಸರ್ವಸಾಧಾರಣವಾಗಿ ನಮ್ಮ ಗಿಡಗಳಿಗೆ 10 ಮೇಲ್ಪಟ್ಟು ಬ್ರಾಂಚ್ ಬಂದ್ರೆ ಅದು ಲಾಭದಾಯಕ ಬೆಳೆ ಅನ್ನಿಸ್ತದೆ. 1-2 ಬ್ರಾಂಚ್ ಬಂದ್ರೆ ಲಾಭ ಆಗೋದಿಲ್ಲ ಸರ್. 20-25 ತನಕ ಬರ್ತದೆ. ನಮಗೆ ಸರ್ವಸಾಧಾರಣ 10ರಿಂದ 18-20 ಬಂತಂದ್ರೆ ನಮಗೆ ಪ್ರತಿ ಒಂದು ಬ್ರಾಂಚಿಗೆ 1 kg ಹಿಡಿದ್ರು ಒಂದು ಗಿಡ 20 kg ಅಂತ ನಾವು ಲೆಕ್ಕ ಹಿಡಿತೀವಿ. ಈಗ ಮೂಲತಃ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗಿಡ 45 ದಿನಕ್ಕೆ 1-2 ಫೀಟ್ ವರೆಗೂ ಗಿಡ ಬಂದಾಗ ಅದನ್ನ ಸುಳಿ ಚೂಟ್ರಿ ಅಂತ ಹೇಳ್ತಾರೆ. ಸುಳಿ ಚೂಟ ಮುಖ್ಯ ಉದ್ದೇಶ ಏನಂತಂದ್ರೆ, ಅದು ಭೂಮಿಯಲ್ಲಿರುವಂತಹ ಪೋಷಕಾಂಶ ತಗೊಂಡು ಅದು ಗಿಡ ಬಹಳ ಹೈಟ್ ಬಂದ್ಬಿಡುತ್ತೆ. ಸೊ ಸುಳಿ ಚೂಟೋದ್ರಿಂದ ಏನಾಗುತ್ತೆ, ಪಕ್ಕಲ್ ಜಾಸ್ತಿ ಹೊಡುತ್ತೆ, ಅಂದ್ರೆ ಗಿಡ ಅಗಲ ಜಾಸ್ತಿ ಆಗುತ್ತೆ, ಬ್ರಾಂಚಸ್ ಜಾಸ್ತಿ ಬಿಡೋದ್ರಿಂದ ಸೊ ಗಿಡ ಹೈಟ್ ಅಷ್ಟು ಹೋಗಲ್ಲ. ಸೊ ಆಮೇಲೆ ಅದಕ್ಕೆ ಕೂಡ ಮತ್ತೆ 15 ದಿನಕ್ಕೊಮ್ಮೆ ಸುಳಿ ಚೂಟ್ತಾ ಇರ್ಬೇಕು. ಆ ಬ್ರಾಂಚಸ್ ಇಂದ ಸುಳಿ ಚೂಟಿದ್ರೆ ಅದು ಅಲ್ಲಿಗೆ ಗಿಡ ಇನ್ನೂ ಜಾಸ್ತಿ ಹೋಗಲ್ಲ, ಒಂದು ಇದರಲ್ಲಿ ಇರುತ್ತೆ. ಒಟ್ಟಾರೆ 4ರಿಂದ 5 ಸಲ ಚೂಡ್ಬೇಕಾಗ್ತದೆ. 4ರಿಂದ 5 ಸಲ ಚೂಡ್ಬೇಕು. ಮಿನಿಮಮ್ 4 ಸಲ ಚೂಡ್ಬೇಕು. ಫಸ್ಟ್ ಬಂದು 45 ದಿನಕ್ಕೊಮ್ಮೆ, ಅದಾದ್ಮೇಲೆ ಮತ್ತೆ ಒಂದು 10-15 ದಿನಕ್ಕೆ ನೋಡ್ಕೊಂಡು ನಾವು 4 ಸಲ ಚೂಡ್ಬೇಕಾಗುತ್ತೆ. ಸುಳಿ ಏನ್ ಚೂಡೋದಿರಲ್ಲ, ಏನಿದ್ರು ಬ್ರಾಂಚಸ್. 4.5 ತಿಂಗಳ ತನಕ ಟೈಮ್ ಇರ್ತದೆ ಸರ್. ಟೈಮ್ 4 ನಾಟಿ ಮಾಡಿದ್ರೆ 4.5 ತಿಂಗಳ ತನಕ ನಾವು ಚೂಟಬಹುದು. 4.5 ತಿಂಗಳವರೆಗೂ ಚೂಟಬಹುದು. ಅಲ್ಲಿಂದ ಫ್ಲವರ್ ಶುರು ಆಗ್ತದೆ. ಓಕೆ. ಆ ಫ್ಲವರ್ ಶುರು ಆದ ತಕ್ಷಣ ನಾವು ಸ್ವಲ್ಪ ಹಾಗಾಗಿ ನೋಡ್ತಾ ಇರ್ಬೇಕು. ಫ್ಲವರ್ನಲ್ಲಿ ಒಂದು ಜಿಡಿ ಅಂತ ಬರ್ತದೆ ಸರ್. ಓಕೆ. ಆ ಜಿಡಿಯನ್ನು ನಾವು ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಇಲ್ಲಾಂದ್ರೆ ಜಿಡಿ ಕಂಟ್ರೋಲ್ ಎಳೆ ಮೊಗ್ಗುಗಳನ್ನ ತಿಂದ್ಬಿಡ್ತದೆ, ಅಂದ್ರೆ ಫ್ಲವರ್ ಡ್ರಾಪ್ ಆಗ್ತದೆ. ಓಕೆ. ಮೇನ್ ಆ ಜಿಡಿಗಳು ಕಂಟ್ರೋಲ್ ಮಾಡೋದಕ್ಕೆ ಏನು ಕೊಡ್ಬೇಕು ಸರ್? 2 ಮಾರ್ಗಗಳಿದಾವೆ ಸರ್. ಆರ್ಗ್ಯಾನಿಕ್ ನೊಳಗೂ ಕಂಟ್ರೋಲ್ ಮಾಡಬಹುದು, ಇಲ್ಲಾಂದ್ರೆ ರಾಸಾಯನಿಕ ಪದ್ಧತಿ ಒಳಗೂ ಕಂಟ್ರೋಲ್. ಅದಕ್ಕಾದಂತ ಬೇರೆ ಬೇರೆ ಔಷಧ ಕೊಡೋದೇನಿದೆ, ಅದು ಮತ್ತೆ ಕೇಳಿದವರಿಗೆ ಬೇಕಾದ್ರೆ ನಾವು ಅದನ್ನ ಕೊಡಬಹುದು. ಬಿಡಿ, ಸಂದರ್ಭಕ್ಕೆ ಅನುಸಾರವಾಗಿ ಇಂಥದ್ದೇ ಅಂತ ಇರೋದು. ಸೊ ಫಸ್ಟ್ ಕಟಿಂಗ್ ಎಷ್ಟು ದಿನಕ್ಕೆ ಬರ್ಬೋದು ಸರ್? ಕರೆಕ್ಟ್ 6 ತಿಂಗಳಿಗೆ ಮೊದಲನೇ ಕಟಾವು ಬಂದ್ಬಿಡ್ತದೆ. ನಾವು ಸಸಿ ನಾಟಿ ಮಾಡಿದ್ರಿಂದ 6 ತಿಂಗಳಿಗೆ ಫಸ್ಟ್ ಕಟಿಂಗ್ ಬರುತ್ತೆ. ಕಟಿಂಗ್ ಬಂದೇ ಬರ್ಬೇಕು ಸರ್. ಓಕೆ. ಬರ್ತದೆ. 6 ತಿಂಗಳಿಗೆ ಮೊದಲಿಗೆ ಪ್ರಾರಂಭದಲ್ಲಿ 1 ಕ್ವಿಂಟಲ್ ತನಕ ಶುರು ಆಗ್ತದೆ. 1 ಕ್ವಿಂಟಲ್ ಮೊದಲನೇ 1 ಎಕರೆಗೆ ಹೇಳ್ತಾ ಇದ್ದಾರೆ. 1 ಎಕರೆ ಮೊದಲನೇ ದಿನ
ಓಕೆ ಮತ್ತೆ ಒಂದು ವಾರ ಬಿಡೋದ್ರೊಳಗಾಗಿ ಹ್ಮ್. ಅದು ಒಂದಿದ್ದು 3 ಕ್ವಿಂಟಲಿಗೆ ಬರ್ತದೆ ಸರ್. ಓಕೆ ಅದು 2-3 ಸಲ ಆ ಥರ ಕಟಾವ್ ಆದ ತಕ್ಷಣ ಹ್ಮ್. ಮುಂದೆ ಒಂದ್ಸಲ ಪೂರ್ತಿ ನಾವು ನಮ್ಮ 1 ಎಕರೆ ಹೊಲನ ಕಟಾವು ಮಾಡಿದರೆ ಹ್ಮ್. ಸಾಧಾರಣವಾಗಿ 1 ಟನ್ನಿಂದ 1.5 ಟನ್ ತನಕ ಬರ್ತದೆ ಸರ್. ನಾವೆಲ್ಲ ಹರಿದಿದ್ದೀವಿ 1.5 ಟನ್ ತನಕ ಹರಿತೀವಿ. 1.5 ಟನ್ 1.5 ಟನ್. ಇದಕ್ಕೆ ಲೇಬರ್ ಏನು ಸರ್ 100 ಕ್ವಿಂಟಾಲ್ಗೆ 1 ಟನ್. ಹಾಂ ಸರ್. 10 ಕ್ವಿಂಟಾಲಿಗೆ 1 ಟನ್ ಸರ್. 10 ಕ್ವಿಂಟಾಲ್ಗೆ 1 ಟನ್. 1 ಟನ್. ಹ್ಮ್. ನಮ್ದು 15 ಕ್ವಿಂಟಾಲ್ ತನಕ ಬರ್ತದೆ. 15 ಕ್ವಿಂಟಾಲ್ ತನಕ ಬರ್ತದೆ. ಹಾಂ, ಮಿನಿಮಮ್ ಅಂತ 1 ಟನ್ ಬಂದೇ ಬರ್ತದೆ. ಮಿನಿಮಮ್ 1 ಟನ್, ಮ್ಯಾಕ್ಸಿಮಮ್ ಅಂದ್ರೆ 1.5 ಟನ್. 1.5 ಟನ್ ತನಕ ನಾವು ಹರಿದೀವಿ. ಆ ಥರ 12 ಕಟಾವು ಬರ್ತದೆ ಸರ್. ಹ್ಮ್. ಒಟ್ಟಾರೆ 3.5ರಿಂದ 4 ತಿಂಗಳ ತನಕ ಬರ್ತದೆ. ಓಕೆ ಸರ್. ಪ್ರತಿ ಒಂದು ಟನ್ನನ್ನು ನಾವು ಒಂದೊಂದು ವಾರಕ್ಕೆ ಅಂದರೆ ಈಗ ಕೆಲವು ಮಾರ್ಕೆಟ್ಗಳು ಕೆಲವು ದಿನದ ಕಾಯಿಗಳನ್ನು ಬಯಸ್ತವೆ ಸರ್. ಓಕೆ. ಈಗ ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆ ಇದೆ, ಹೊಸೂರಿದೆ, ಇವರೆಲ್ಲ 12ನೇ ದಿನಕ್ಕೆ ಕಟಾವಾದಂಥ ಕಾಯಿಯನ್ನು ಕೇಳ್ತಾರೆ ಸರ್. ಓಕೆ. ಅಂದರೆ ಅವ್ರಿಗೆ 12ನೇ ದಿನಕ್ಕೆ ಇವತ್ತು ಕಟಾವು ಮಾಡಿದ ಮೇಲೆ ಮುಂದಿನ 12ನೇ ದಿನಕ್ಕೆ ಅಲ್ಲಿ ನಮಗೆ ಯಾವ ಸೀಸನ್ ಕಾಯಿ ಸಿಗುತ್ತಂದರೆ ಹೆಚ್ಚು ಕಡಿಮೆ ಈ ಬೇಳೆ ಗಾತ್ರದಲ್ಲಿ ಸಿಗ್ತದೆ. ಓಕೆ. ಇದನ್ನು ಸ್ವಲ್ಪ ದಪ್ಪ ಇರ್ತದೆ. ಅದನ್ನೇ ನಾವು ಹೈದರಾಬಾದ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಒಂದು ಸುತ್ತಳತೆ ಒಂದು ಪೋಣ ಈಗ ಅರ್ಧ ಇಂಚಿನ ಪೈಪ್ ಏನು ಇರ್ತದೆ ಆ ಗಾತ್ರ ಬರ್ಬೇಕು. ಸೊ ಆ ಕಡೆ ಎಲ್ಲ ಹೈದರಾಬಾದ್ ಕಡೆ ದಪ್ಪನ್ ಕೇಳ್ತಾರೆ. ಈ ಕಡೆ ಕೋಲಾರ ಕಡೆ ಈ ಕಡೆ ಎಲ್ಲ ಬೆಳಗಾವಿ ಮತ್ತು ಇಲ್ಲಿ ಬೆಂಗಳೂರು ಭಾಗದಲ್ಲೆಲ್ಲ ಸ್ವಲ್ಪ ಎಲ್ಲ ಒಳ್ಳೆ ಮಾರ್ಕೆಟ್ ಇದೆ ಸರ್. ಅಲ್ಲಿ 20 ಗಾಲಿ ಟವರೇಸ್ಗಳು ಸರ್ ಒಬ್ಬೊಬ್ಬ ರೈತ ತಂದ್ರು ಸಹ ಅಲ್ಲಿ ಸೇಲ್. ಸೊ ಚಳಿಗಾಲದಲ್ಲಿ ಒಳ್ಳೆ ದೊಡ್ಡ ರೇಟ್ ಇರ್ತೈತೆ. ಚಳಿಗಾಲದಲ್ಲಿ ಒಳ್ಳೆ ದೊಡ್ಡ ರೇಟ್ ಸರ್. ಓಕೆ. ಇದು ಈ ವರ್ಷದ ಲೆಕ್ಕ ಹಾಕಿದಾಗ ಈ ವರ್ಷ ಏನಿತ್ತು ಸರ್ ಚಳಿಗಾಲದಲ್ಲಿ ರೇಟ್? 700ರಿಂದ 800 ರೂಪಾಯಿ ಕೆಜಿ ಮಾರಾಟ ಆಯ್ತು ಸರ್. 150 ರೂಪಾಯಿ ಕೆಜಿ ಇದೆ ಸರ್. ಹಿಂಗಾಗಿ ನಾವು ಯಾವಾಗಲೂ ಇದನ್ನ ನಾಟಿ ಮಾಡ್ಬೇಕಂದ್ರೆ ಒಳ್ಳೆ ಸೀಸನ್ ಏನಪ್ಪಾ ಅಂದ್ರೆ ನಾವು ಯಾವಾಗಲೂ ರೈತ ಯಾವ ಥರ ವಿಚಾರ ಮಾಡ್ಬೇಕಂದ್ರೆ ಮಾರ್ಕೆಟ್ ಎಲ್ಲಿ ಸಿಗ್ತದೆ ಅನ್ನೋ ಸ್ಟಡಿ ಮಾಡ್ಬೇಕು. ಯಾವ ತಿಂಗಳಲ್ಲಿ ಆ ತಿಂಗಳಲ್ಲಿ ನಾವು ನಾಟಿ ಮಾಡ್ಕೊಂಡಾಗ ನಾವು ಸಕ್ಸಸ್ ಆಗ್ತೀವಿ. ಬಟ್ ವರ್ಷ ಎಲ್ಲ ನಾಟಿ ಮಾಡ್ಬೋದು, ಎನಿ ಟೈಮ್ ನಾಟಿ ಮಾಡ್ಬೋದು. ನಮಗೆ ಮಾರ್ಕೆಟ್ ಸಿಗ್ತಕ್ಕಂಥ ಸೀಸನ್ಗಳು 2 ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿದ್ದೀನಿ. ಓಕೆ. ಯಾಕಂದರೆ ನಾನು ಅದನ್ನು 24 ವರ್ಷ ಬೆಳೆದಿರೋದ್ರಿಂದ ಯಾವ ತಿಂಗಳಲ್ಲಿ ರೇಟ್ ಜಂಪ್ ಆಗ್ತದೆ, ಯಾವ ತಿಂಗಳಲ್ಲಿ ಡೌನ್ ಆಗ್ತದೆ ಅನ್ನೋ ನಾನು ಮನಗಂಡಿದ್ದೇನಲ್ಲ. ಹೀಗಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಾಟಿ ಮಾಡಿದ ಅಲ್ಲಿ ರೇಟ್ ಆಗೋ ಸೀಸನ್ ಬರೋದಕ್ಕಿಂತ ಮುಂಚೆ ನಮ್ದು ಕಟಾವು ಬರುತ್ತಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸರ್. ಅದನ್ನು ನಾನು ಯಾವ ಥರ ಮಾಡ್ಕೊತೀನಿ ಅಂದರೆ ಡಿಸೆಂಬರ್ 15ರಿಂದ ಚಳಿಗಾಲದ ಬೆಳೆಯಾಗಿ ಬೆಳೆಯೋದಾದ್ರೆ, ಚಳಿಗಾಲದಲ್ಲಿ ಬಿತ್ತನೆ ಮಾಡೋದಾದ್ರೆ ಡಿಸೆಂಬರ್ 15ರಿಂದ ಜನವರಿ 15 ಅಂತ ಹೇಳ್ತೀನಿ. ಆ ತಿಂಗಳದೊಳಗೆ ನಾಟಿ ಮಾಡಿಕೊಂಡ್ರೆ 100% ರೇಟ್ ಸಿಗ್ತದೆ. ಬಟ್ ಮೇ ಜೂನ್ನಲ್ಲಿ ಬರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಿರ್ತವೆ. ಅದನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ನಾವೆಲ್ಲ ಗಮ್ಮು ಅವೆಲ್ಲ ಬಳಸ್ತೀವಿ, ಆ ಥರ ಮಾಡ್ಬೋದು. ಅದನ್ನೇ ನಾವು ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯೋದಾದರೆ ಏಪ್ರಿಲ್ 15ನೇ ತಾರೀಕಿನಿಂದ ಮೇ 15ನೇ ತಾರೀಕಿಗೆ ನಾಟಿ ಮಾಡಿಕೊಂಡ್ರೆ ಆ ಬೆಳೆಗಳಿಗೆ ಲಾಭ ಸಿಗ್ತದೆ. ಡಿಸೆಂಬರ್ ಇಂದ ಜನವರಿ, ಆಮೇಲೆ ಇನ್ನೊಂದು ಏಪ್ರಿಲ್ 15ರಿಂದ ಮೇ 15. ಏಪ್ರಿಲ್ ಇಂದ ಮೇ ಈ 2 ಟೈಮಲ್ಲಿ ನೀವು ಮಾಡ್ತೀರಾ. ಮಾಡಿದ್ರೆ ನಿಮಗೆ 6 ತಿಂಗಳಿಗೆ ಒಳ್ಳೆ ಮಾರ್ಕೆಟ್ ಸಿಕ್ಕೇ ಸಿಗ್ತದೆ. ಆಮೇಲೆ ಸಸಿ ನಾಟಿ ಮಾಡುವ ಸಂದರ್ಭದಲ್ಲಿ ಏನನ್ನ ಬಳಸಬೇಕು? ಈಗ ನಾವು ಸಸಿಗಳನ್ನು ನಾಟಿ ಮಾಡುವಾಗ ಸ್ವಲ್ಪ ನಾವು ಸಾಧ್ಯ ಆದರೆ ನಮ್ಮ ಹತ್ರ ಸೇಂದ್ರಿಯ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಕೊಡೋ ಶಕ್ತಿ ಇದ್ದರೆ ಕೊಟ್ಕೋಬೋದು. ಯಾಕಂದ್ರೆ ಬಂದಿರೋ ಬೆಳೆ ಅಂದಾಗ ಮತ್ತೆ ಅದನ್ನ ತಿಂತು ಅಂತಾರೆ, ಅದು ಇರಲಿಲ್ಲ ಅಂದರೂ ನಡೀತದೆ. ಬಟ್ ಕೊಟ್ಟರೆ ಇನ್ನೂ ಒಳ್ಳೆಯದು ಏನು ಸರ್. ಕೊಡುವಾಗ ನಾವು ಅದ್ರ ಜೊತೆಗೆ ಟೈಕೋಡರ್ಮಾ, ಸೋಡೋಮೋನಾಸ್ ಇಂಥವನ್ನು ಉಪಯೋಗ ಮಾಡಬೇಕು. ಯಾಕಂದರೆ ಭೂಮಿ ಒಳಗಿರ್ತಕ್ಕಂಥ ಜಂತುಹುಳುಗಳು ಬೇರುಗಳನ್ನು ಹಾಳು ಮಾಡಬಾರ್ದು ಅನ್ನೋಕ್ಕಾಗಿ ಅದನ್ನು ಹಾಕಬೇಕು. ಇಲ್ಲಾಂದರೆ ಬೇವಿನ ಹಿಂಡಿ ಹಾಕ್ಕೋಬೇಕು. ಇಲ್ಲ ಅದು ಸಿಗಲಿಲ್ಲ ಅಂದರೆ ಬೇವಿನ ಹಿಂಡಿನೂ ನಮ್ಮ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿ ನಾವು ನಾಟಿ ಮಾಡ್ಕೊಳ್ತೀವಿ. ಈ ಥರ ಮಾಡ್ತೀವಿ. ಆಮೇಲೆ ನಾಟಿ ಆದ ತಕ್ಷಣವೇ ಒಂದು 10ನೇ ದಿನಕ್ಕೆ ನೇರವಾಗಿ ನಾಟಿ ಮಾಡೋರಿಗೆ ಮಿಡತೆ ಬರ್ತದೆ ಸರ್. 2 ಎಲೆ ಇರ್ತದೆ, ಬಂದು ಅದು ತುಂಬ ಮುಂದೆ ಇರ್ತಕ್ಕಂಥ ಕಟ್ ಮಾಡಿದಾಗ ಬೇರೆ ಹಾಳಾಗಿ ಹೋಗ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ನಾವು ಮೆಲಾಥಿಯನ್ ಪುಡಿಯನ್ನು ನಾವು ಒಂದು ಬಾಟಲ್ದಲ್ಲಿ ಹಾಕ್ಕೊಂಡು ಅದಕ್ಕೊಂದು ಹೋಲ್ ಹಾಕಿ ಪೌಡರ್ ಡಬ್ಬಿ ಥರ ಮಾಡ್ಕೊಂಡು ಆ ಎಲೆಗಳ ಮೇಲೆ ಜಾಸ್ತಿ ಒಂದು 4 ದಿನ ನಂತರ ದಿನಗಳಲ್ಲಿ ಇದಕ್ಕೆ ಏನಾದ್ರು ರೋಗಗಳು ಬರ್ತಾವೆ? ಹಾಂ ಸರ್. ಸಾಮಾನ್ಯವಾಗಿ ಹೂ ಆಡುವಂಥದ್ರೊಳಗೆ ಭಾಳ ರೋಗ ಬರೋದಿಲ್ಲ, ಕೀಟಗಳು ಬರ್ತವೆ. ಅದು ರೋಗ ಬಂದರೆ ಬೂದು ರೋಗ ಬಂದು ಬರ್ತದೆ. ಅದು ಕಾರ್ಬನ್ ಡೈಆಕ್ಸೈಡ್ ಕಂಟ್ರೋಲ್ ಆಗ್ತದೆ. ಅದೇನು ದೊಡ್ಡ ರೋಗ ಬರೋದಿಲ್ಲ. ಆದರೆ ಕೀಟಗಳು 2 ನಮೂನಿ ಬರ್ತವೆ. ಯಾವುದಂದ್ರೆ ಥ್ರಿಪ್ಸು ಮತ್ತು ಮೈಟ್ಸ್ ಅಂದರೆ ರಸ ಹೀರೋ ಕೀಟಗಳು. ಆಮೇಲೆ ಸೂಟ್ ಬೋರರ್ ಅಂತ ಬರ್ತದೆ. ಕಾಯಿಗಳನ್ನು ತೂತಾಕುವಂಥ ಹೂಜಿ ನೊಣ ಬರ್ತದೆ. 2 ಬರ್ತವೆ. ಅವೆಲ್ಲ ಈಸಿಯಾಗಿ ಇದಾವೆ ಸರ್. ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ನಾವು ದೊಡ್ಡ ಕಿರಿಕಿರಿ ಮೇಂಟೈನ್ ಮಾಡಬಹುದು. ಲೋ ಮೇಂಟೆನೆನ್ಸ್ ಅಲ್ಲೇ ಮಾಡಬಹುದು. ಏನು ಇದಕ್ಕೆ ಮುಖ್ಯವಾಗಿ ಇನ್ಫಾರ್ಮೇಶನ್ ಇರಬೇಕು, ಆ ಮಾಹಿತಿ ಕರೆಕ್ಟ್ ಆಗಿದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದು ಒಟ್ಟಾರೆ ಬೆಳಿಲಿಕ್ಕೆ ಒಳ್ಳೆ ಯೋಗ್ಯವಾದ ಬೆಳೆ ಸರ್.
ಸರ್ವಸಾಧಾರಣ ರೈತರು ಒಳ್ಳೆ ದುಡ್ಡು ಕಾಣ್ಬೋದು. ಕಾಣ್ಬೋದು. ಈಗ ಉದಾಹರಣೆಗೆ ನಾವು ದುಡ್ಡಿನ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡಿದಾಗ ನಮ್ಮ ಅದೃಷ್ಟಕ್ಕೆ ಬರೀ 10 ರೂಪಾಯಿ ರೇಟ್ ಸಿಕ್ತು ಅಂತ ಇಟ್ಕೊಳ್ಳಿ. ಒಂದು ಎಕರೆ ಬೆಳೆಗೆ 1 ಲಕ್ಷ ರೂಪಾಯಿ 100%, 30,000 ರೂಪಾಯಿ ಖರ್ಚು ಬರ್ತದೆ, 70,000 ರೂಪಾಯಿ ಉಳಿತದೆ. ಇನ್ನು ಬೇರೆ ಮೆಕ್ಕೆಜೋಳ, ಸೂರ್ಯಕಾಂತಿ ಅಂಥ ಬೆಳೆಗಳಿಗೆ ಹೋಲಿಸಿದಾಗ ಅಲ್ಲಿ 5,000 ರೂಪಾಯಿ 10,000 ರೂಪಾಯಿ ಉಳಿತದೆ. ಇಲ್ಲಿ 70-75,000 ರೂಪಾಯಿ ಥರ ಉಳಿತದೆ 6 ತಿಂಗಳು. ಅದೇ ಅಕಸ್ಮಾತ್ ನಾವು 20 ಸಿಕ್ಕರೆ 2 ಲಕ್ಷ, ಈ ಥರ 10 ರೂಪಾಯಿ ಮೇಲೆ ಈ ಲೆಕ್ಕದ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ನಮ್ಮ ಅದೃಷ್ಟ ಚೆನ್ನಾಗಿತ್ತು 4ರಿಂದ 5 ಲಕ್ಷ ರೂಪಾಯಿ ತನಕ ನಾವು ತೆಗಿಬೋದು ಸರ್. ಸೊ ಇಲ್ಲಿವರೆಗೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಕವರ್ ಮಾಡ್ದಂಗಿದ್ದೀವಿ. ಸೊ ಸಿರಾಜ್ ಮುಲಿಮನಿಯವರೇ ತುಂಬ ಧನ್ಯವಾದಗಳು. ನಿಮ್ಮ ಅನುಭವ 24 ವರ್ಷದ ಅನುಭವನ ಹಂಚ್ಕೊಂಡ್ರಿ. ನಮ್ಮ ರೈತರಿಗೆಲ್ಲರಿಗೂ ಸುಮಾರು ಅನುಕೂಲ ಆಗುತ್ತೆ ಇದರಿಂದ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕರೆ ಮಾಡ್ಬೋದು. ನನ್ನ ನಂಬರು ಆ ವಿಡಿಯೋದಲ್ಲಿ ಕಾಣ್ತಾ ಇರುತ್ತೆ. ಸೊ ನಿಮ್ಗೆ ಸಿರಾಜ್ ಮುನಿಮನಿ ನಂಬರ್ ಬೇಕಾದ್ರೂ ಕೊಡ್ತೀನಿ. ಸೊ ನಿಮ್ಗೆ ಇನ್ನೂ ಮಾಹಿತಿ ಬೇಕಾದ್ರೆ ಅವ್ರ ಹತ್ರ ತಗೋಬೋದು. ಓಕೆ, ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ಮಧುಸೂದನ್, ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನಮಸ್ಕಾರ.